ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಅಷ್ಟೇ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಯಿತು. ಅದರಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಇವರೆಲ್ಲರ ಗೌರವಧನ ಕೂಡ ಸರ್ಕಾರ ಹೆಚ್ಚಳ ಮಾಡಿತು. ಅದೇ ರೀತಿಯಲ್ಲಿ ಬಿಸಿ ಊಟ ಕಾರ್ಮಿಕರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದರು, ಅವರ ಗೌರವಧನ ಕೂಡ ಹೆಚ್ಚಳ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಮುಖ್ಯ ವಿಷಯ ಏನಪ್ಪ ಅಂದರೆ, ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಏನು ಸಮ್ಮರ್ ಹಾಲಿಡೇಸ್ ಅಂತ ಹೇಳಿಬಿಟ್ಟು ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಇದು ನಿಜನಾ, ಫೇಕ್ ನ್ಯೂಸು, ಇದೆಲ್ಲ ಸುಳ್ಳು ಅನ್ನೋ ರೀತಿಲೇ ತುಂಬ ಜನ ಕಮೆಂಟ್ ಹಾಕಿದ್ರು. ಅದೇ ಪ್ರಕಾರ ಸುಮಾರು ಜನ ನಿಜನಾ ಮೇಡಮ್ ಅನ್ನೋ ರೀತಿಲೂ ಕೂಡ ಕಮೆಂಟ್ ಹಾಕಿದ್ರಿ. ಸೊ ಇದು ಖುದ್ದಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಘೋಷಣೆ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂದರೆ, ನಿಮಗೆ ಬೇಸಿಗೆ ಟೈಮಲ್ಲಿ 1 ತಿಂಗಳ ಕಾಲ ರಜೆನ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಇದಕ್ಕೂ ಮುಂಚೆ ನಾನು ವಿಡಿಯೋ ಮಾಡ್ಕೊಡ ತಿಳಿಸಿದ್ದೆ. ಚಿಂತನೆ ನಡೆಸ್ತಾ ಇದೆ ನಮ್ಮ ಸರ್ಕಾರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಬೇಸಿಗೆ ಟೈಮಲ್ಲಿ 1 ತಿಂಗಳ ಮಟ್ಟಿಗೆ ರಜೆನ ಕೊಡಬೇಕು ಅನ್ನೋದು ನಿರ್ಧಾರ ಪಡಿಸಿದ್ದಾರೆ. ಆದಷ್ಟು ಬೇಗ ಜಾರಿಗೆ ಬರುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತಿಳಿಸೋಂಥ ಪ್ರಯತ್ನ ಆಗಿತ್ತು ನಂದು. ಸೊ ಅದರಲ್ಲಿ ಸುಮಾರು ಥರ ಕ್ವಶನ್ ಮಾಡಿದ್ರಿ. ಸೊ ಈಗ ಖುದ್ದಾಗಿ ನಮ್ಮ ಸರ್ಕಾರದಿಂದ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಘೋಷಣೆ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಸೈಡಲ್ಲಿ ವಿಡಿಯೋ ಬರುತ್ತೆ, ಬೇಕಿದ್ರೆ ಇನ್ನೊಂದು ಸತಿ ಈ ವಿಡಿಯೋನ ನೋಡಿ. ಸಮರ್ ಹಾಲಿಡೇ ಕೂಡ ಆಗಿದೆ ಅನ್ನೋದನ್ನ, ಅಪ್ಗ್ರೇಡೇಷನ್ ಮತ್ತು ಸಮರ್ ಹಾಲಿಡೇ ಆಗಿದೆ, ಅದು ನಾನು ಮರ್ತಿದ್ದೆ. 1 ತಿಂಗಳು ಸಮರ್ ಹಾಲಿಡೇ ತಮಗೆ ಸ್ಯಾಂಕ್ಷನ್ ಆಗಿದೆ. ಸೊ ನೋಡಿದ್ರಲ್ವಾ ಖುದ್ದಾಗಿ ಸರ್ಕಾರದಿಂದ ಬಂದಿರೋಂಥ ಮಾಹಿತಿ. ಸೊ ತಮ್ಮೆಲ್ಲರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ, ಹಾಗೆ ಸಹಾಯಕಿಯರಿಗೆ 750 ರೂಪಾಯಿ, ಹಾಗೆ ಬಿಸಿ ಊಟ ಕಾರ್ಮಿಕರಿಗೂ ಕೂಡ 1,000 ರೂಪಾಯಿ ಗೌರವಧನನ ಏರಿಕೆ ಮಾಡಿದೆ ಸರ್ಕಾರ. ಅದ್ರ ಜೊತೆಯಲ್ಲಿ ಅಂಗನವಾಡಿ ವರ್ಕರ್ಸ್ಗಳಿಗೆ ಬೇಸಿಗೆಯ ಸಮಯದಲ್ಲಿ 1 ತಿಂಗಳ ಮಟ್ಟಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಸೊ ತಮ್ಮೆಲ್ಲರಿಗೂ ಇದು ಒಂಥರ ಸುದ್ದಿ ಅಂತಲೇ ಹೇಳ್ಬೋದು. ಇದೇ ಥರ ತಮ್ಮೆಲ್ಲರ ಬೇಡಿಕೆಗಳು ಒಂದೊಂದಾಗಿ ಈಡೇರಿಸುತ್ತೆ ಸರ್ಕಾರ ಅನ್ನೋ ಭರವಸೆ ಸರ್ಕಾರನೇ ಕೊಟ್ಟಿದೆ. ಸೊ ಹೀಗಾಗಿ ಮತ್ತೆ ಕೂಡ ಗೌರ್ಮೆಂಟ್ ಮಾಂಟೆಸರಿ ಕೂಡ ಏನು 250 ಅಂಗನವಾಡಿಗಳಲ್ಲಿ ಏನು ಜಾರಿಗೆ ತಂದಿದ್ರು ಅದೇ ರೀತಿ ಕರ್ನಾಟಕದ ಎಲ್ಲ ಅಂಗನವಾಡಿಗಳಲ್ಲೂ ಜಾರಿಗೆ ತರ್ತೀವಿ. ಆದರೆ 17,000 ಅಂಗನವಾಡಿಗಳಲ್ಲಿ ನಾವು ಈಗಾಗಲೇ ಎಲ್ಲ ನಿರ್ಧಾರ ಮಾಡಿಕೊಂಡಿದ್ದಾರೆ, ಕ್ರಮ ಕೈಗೊಂಡಿದ್ದಾರೆ, ಜಾರಿಗೊಳಿಸ್ಬೇಕಷ್ಟೇ. ಇನ್ನು ಬೇರೆ ಕಡೆ ಎಲ್ಲ ಸೌಲಭ್ಯಗಳೆಲ್ಲ ಆದಮೇಲೆ ಏನು 2 ರೂಮ್ಸು, ಬಾತ್ರೂಮು ಎಲ್ಲ ಬೇಕಲ್ವಾ, ಮಾಡಬೇಕು ಅಂದರೆ ಮಕ್ಕಳಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅದೆಲ್ಲ ಇರಬೇಕಲ್ವ. ಸೊ ಹೀಗಾಗಿ ಅದೆಲ್ಲ ಏರ್ಪಾಡಾದಮೇಲೆ ಎಲ್ಲ ಕಡೆನೂ ಗೌರ್ಮೆಂಟ್ ಮಾಂಟೆಸರಿಯಾಗಿ ಅಂಗನವಾಡಿಗಳನ್ನ ಪರಿವರ್ತನೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್.